ನಿನ್ನ ಹೆಂಗೆಲ್ಲ ನೋಡ್ಬೇಕು ಅನ್ಕೊಂಡಿದ್ದಲ್ಲೋ, ಆದ್ರೆ ನೀನು ನನ್ನೇ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲೋ. ನಾನು ಉರಿಯೋ ಬೆಂಕಿ ಆದ್ರೆ ನೀನು ಸುಡೋ ಕೆಂಡ ಅಂತ ನಿನ್ನನ್ನೇ ನೀರ್ ಹೊಯ್ದು ತಣ್ಣಗೆ ಹೀಗೆ ಮಲಗಿಸಿದಾನೆ ಅಂದ್ರೆ ಆ ಗಂಡು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಇದುವರೆಗೂ ಯಾರಿಗೂ ಯಾವುದಕ್ಕೂ ಯೋಚನೆ ಮಾಡದೆ ಮೆರೀತಾ ಇದ್ದ ನನಗೆ, ನನ್ನ ಮನಸ್ಸಿಗೆ ಫಸ್ಟ್ ಟೈಮ್ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಟೆ. ಯೋಚನೆ ಮಾಡ್ತೀನಿ. ನನ್ನ ಯಾಕ್ರಲ್ಲಿ ತಕೊಂಡ್ ಬಂದಿದ್ದೀರಾ? ನಾನೇನ್ ಪ್ರಾಣಿನ, ಇದೇನ್ ಝೂನಾ? ನೀನು ಒಂಥರ ಪ್ರಾಣಿ ಇದ್ದಂಗೆ ಅಮ್ಮ. ನಮ್ಮ ಅಜ್ಜಿ ಅವಾಗ ಬಿಡ್ತಾ ಇರೋಳು, ಒಂದಿರ್ಬೆ ಇತ್ತು, ಆನೆ ಸೊಂಡ್ಲೊಳಗೋಯ್ತು, ಆನೆ ಹೊಗೆ ಹಾಕ್ಸ್ಕತ್ತು ಅಂತ. ನಾನು ನನ್ನ ಹತ್ರನೇ ಪುಂಕ್ತಾವಳೆ ಅನ್ಕಂಡೆ. ಇವಾಗ ಗೊತ್ತಾಯ್ತು ನಮ್ಮ ಅಜ್ಜಿ ಹೇಳಿದೆ ಕರೆಕ್ಟು ಅಂತ. ಹಂಗಾದ್ರೆ ಇರ್ವೇನಾ ಇದು? ಇರ್ವೆ ಅಲ್ಲ ಕಣೋ, ಮರದಲ್ಲಿರೋ ಕೆಂದಿರ್ವೆ. ಏಕೆ ಕೆಂದಿರ್ವೆ ಅಲ್ಲ ಕಣೋ, ಚೀತಾ. ಹೌದು, ತೂಕ ಹಾಕಿದ್ರು 6 kg ಮಾಂಸ ಇಲ್ಲ. ಅವ್ರು ಹೇಗೋ ಹೊಡೆದೆ ನೀನು? ಇಷ್ಟಕ್ಕೂ ನೀನ್ ಯಾರನ್ನ ಹೊಡೆದೆ ಅಂತ ನಿಂಗೆ ಗೊತ್ತಾ? ಯಾವನು ಗೊತ್ತಿಲ್ಲ, ತಿಳ್ಕೊ. ಕೇಕೆ ತಮ್ಮ. ಏಯ್, ಯಾರದು? ಯಾವ್ದೋ ಕಾಚಾ ಕಂಪ್ನಿ ಹೆಸರಿದ್ದಂಗೈತೆ. ಕಂಪ್ನಿ ಮುಂಬೈಲಿದೆ, ಕಾಚಾ ತಯಾರಿಸೋಲ್ಲ ಅಷ್ಟೇ. ಮುಂಬೈಲಿ ಕೂತು ಬೆಂಗಳೂರನ್ನೇ ನಡಗಿಸೋ ಅಂಡರ್ ವರ್ಲ್ಡ್ ಡಾನ್ ಕೇಕೆ. ನೀನೀಗ ಬಚಾವಾಗಬೇಕು ಅಂತ ಹೇಳಿದ್ರೆ ನಿನ್ನ ಹೆಸರು ಹಿಂದೆ ಬಾಬು ಅನ್ನೋ ಹೆಸರಿರಬೇಕು. ಅಂದ್ರೆ ನೀನು ನೋಡ್ಗುರು, ಶುಕ್ರವಾರ ಒಂದು ಪಿಕ್ಚರ್ ಹಿಟ್ ಆದ್ರೆ ಶನಿವಾರ ಒಬ್ಬ ಹೊಸ ಹೀರೋ ಹುಟ್ಕೋತಾನೆ. ಅದೇ ರೀತಿ ಈ ಮರ್ಡರಿಂದ ಅಂಡರ್ ವರ್ಲ್ಡ್ ಅಲ್ಲಿ ನೀನು ಒಬ್ಬ ಹೊಸ ಸ್ಟಾರ್. ಅಯ್ಯೋ, ಅಪ್ಪಿ ತಪ್ಪಿ ಯಾವ್ದೋ ಒಂದ್ ಮರ್ಡರ್ ಮಾಡಿದ್ಮೇಲೆ ದೊಡ್ಡ ದೊಡ್ಡ ರೌಡಿಗಳಾಗದ್ನ ನಾನು, ಓಮು, ಜೋಗಿ, ದುನಿಯಾ, ಲೇಟೆಸ್ಟ್ ನಮ್ ಬಾಸ್ದು ವಂಶಿನೂ ನೋಡಾಯ್ತು. ಈ ಚುಚ್ಚದು, ಈ ಗುದ್ದದು, ಇವೆಲ್ಲ ನಮಗ್ ಬೇಕಾಗಿಲ್ಲಮ್ಮ. ಇನ್ನ ತೀರ್ಮಾನ ನಿನ್ ಕೈಲಿಲ್ಲ, ಅವನೇನ್ ಬಿಡೋಲ್ಲ. ನಾನು ಕಾಲಿಗೆ ಬಿದ್ದೈತೀನಿ. ತಲೆ ಸರಿ ಇದೆ ತಾನೆ? ಇದೆ ಅಂದ್ರೂ ನಂಗೆ ಇದೆಲ್ಲ ಬೇಕಾಗಿಲ್ಲ. ನೀವ್ ಹೇಳಿದ್ದೆಲ್ಲ ಮುಗ್ದಿದ್ರೆ ನಾನು ಹೋಯ್ತೀನಿ. ಬೆಳಗ್ಗೆಯಿಂದ ಇದ್ದಿದ್ರೆ 50 ರೂಪಾಯಿ ಟಿಪ್ಸ್ ಅನ್ನ ಸಿಕ್ಕಿರೋದು, ಅದಕ್ಕೂ ಮಣ್ಣಾಕ್ಬಿಟ್ರಿ. 2 ನಿಮಿಷ ಹೊರಗೋದ್ರೆ ಮೇಲವನೇ ಇಲ್ಲೆಲ್ಲ ಬರ್ದಿದ್ರೆ ಬಾಬು ಅಲ್ಲ, ಬಾಬಾ ಬಂದ್ರು ತಡೆಯಕ್ಕಾಗಲ್ಲ. ಬರ್ಲಾ? ಓ, ನನಗೆ ಸ್ಕೆಚ್ಚಾ? ಬುಟ್ಟಿಯಿಂದ ಆಚೆ ಹೋದ್ಮೇಲೆ ಕೋಳಿಗೆ ಬೇಟೆಗಾರನ ಪರಿಚಯ ಆಗೋದು. ಹೋಗು. ಕೇಳಿಸ್ತಾ? ಜರ್ಗ ಚಿಗುರು ಮೀಸೆ ಹುಮ್ಮಸ್ಸು. ಈಗ ದೇಶ ಕಾಣಿಸಲ್ಲ. ಕೊನೆ ಮಾಡು. ಏನಾಯ್ತಣ್ಣ? ನೀನ್ ಹೋದ್ಮೇಲೆ ಕೇಕೆ ಕಡೆಯವರು ಬಂದು ತುಂಬಾ ಗಲಾಟೆ ಮಾಡಿದ್ರಪ್ಪ. ನೀನ್ ಎಲ್ಲಿ ಅಂತ. ನೀನ್ ಯಾಕೋ ಇಲ್ಲಿ ಬಂದೆ? ನಾನ್ ಬರ್ಬಾರ್ದ? ವಿಷಯ ಅದಲ್ಲ ಕಣೋ, ಕೇಕೆ ಕಡೆಯವ್ರು ನೀನ್ ಎಲ್ಲಾ ಕಡೆ ಹುಡುಕ್ತಾ ಇದಾರೋ. ಯಾವ ನಾನು ಹುಡುಕ್ಲಿ ಬಿಡು, ನನಗ್ ನೀನ್ ಮುಖ್ಯ. ನಿನಗ ಅವ್ರ ಬಗ್ಗೆ ಗೊತ್ತಿಲ್ಲ ಕಣೋ, ಅವ್ರು ತುಂಬಾ ಕೆಟ್ಟ ಜನ. ನೀನ್ ಮೊದಲು ಇಲ್ಲಿಂದ ಹೋಗು. ತಗೋ ಇದನ್ನ, ಎಲ್ಲಾದ್ರೂ ದೂರ ಹೋಗಿ ಚೆನ್ನಾಗಿ ಬದುಕು. ತಗೋ. ದುಡ್ಡು ಯಾವನ್ಗಣ ಬೇಕು? ಅನ್ನ ಹಾಕೋದಣಿ ನೀನ್ ನನ್ನ ಮುಖ್ಯ. ಅಯ್ಯೋ, ನಿನಗೆ ಅರ್ಥ ಆಗಲ್ಲ ಕಣೋ. ಕಳಿಸ್ರು ಅವನ. ಹೋಗೋ, ಏ ಹೋಗೋ, ಹೋಗೋ.
ಮುಂಬಯಿಯ ಕಾಚಾ ಕಂಪನಿ ಪರಿಚಯ ಪಾಪ ಪಾಪ. ಕೊರಳಲ್ಲಿದ್ರೆ ನಾಗಪ್ಪ, ಅದೇ ಬೀದಿಗೆ ಬಿತ್ತು ಸಾವಪ್ಪ. ಶಿವನ ಕೊರಳಲ್ಲಿ ನಾಗರಹಾವಿದ್ರೆ ಅದಕ್ಕೆ ಸತ್ಕಾರ, ಅದೇ ಬೀದಿಲಿ ಹರಿದು ಹೋಯ್ತು ಪ್ರಾಣಕ್ಕೆ ಸಂಚಕಾರ. ಈಗ ಶಿವ, ಆಯ್ಕೆ ನಿಂದು. ತಲೆ ಬಗ್ಸಿ ನೆಲ ಕೆರೆದ್ರೆ ಒಪ್ಕೊಂಡ್ ಹಾಗೆ ಬಾಬು. ಹಾಯ್ ಡಿಯರ್ ಕೇಕೆ. ಹಾಯ್ ಮಾಮ್ಸ್. ಹೌ ಆರ್ ಯು ಕೇಕೆ? ಫೈನ್, ಥ್ಯಾಂಕ್ ಯು. ಗುಡ್. ಸೊ ಹಾಗಿದ್ರೆ ನನ್ನ ಫ್ಯೂಚರ್ ವುಡ್ ಬಿ, ಐ ಮೀನ್ ನಿನ್ ಮಗಳು. ಅವಳಿಗೇನು, ಒಳ್ಳೆ ಜಿಂಕೆ ಮರಿ ತರ ಆರಾಮಾಗಿದ್ದಾಳೆ. ಗುಡ್. ಅದ್ ಸರಿ, ಚಾಲುಕ್ಯ ಹೋಟ್ಲ್ ಹತ್ರ 5 ಎಕರೆ ಜಮೀನ್ ಡೀಲ್ ಏನಾಯ್ತು? ಅದೇ ಕೇಕೆ, ಆ ಜಾಗದ ಓನರ್ ಸುಬ್ರಹ್ಮಣ್ಯಗೆ 4-5 ಸರಿ ಹೇಳಿ ನೋಡ್ದೆ, ನಕರ ಮಾಡ್ದ, ಎತ್ಬಿಟ್ಟೆ. ಈಗ ಉಳಿದಿರೋದು ಅವನ್ ಹೆಂಡತಿ ಮಾತ್ರ. ಅವಳು ಒಂದ್ ಮಾತು ಕೇಳಿ ನೋಡು, ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಅವಳನ್ನು ಗಂಡನ ಪಾದಕ್ಕೆ ಸೇರಿಸ್ಬಿಡು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ನೀನ್ ಇಷ್ಟು ಮಾತ್ರ ಧೈರ್ಯ ಕೊಟ್ರೆ ಸಾಕೇಕೆ. ನಾಳೆ ಬೆಳಗ್ಗೆನೆ ಅಲ್ಲಿ ಕೇಕೆ ಪ್ರಾಪರ್ಟೀಸ್ ಅಂತ ಬೋರ್ಡ್ ಇರುತ್ತೆ. 3 ತಿಂಗಳ ಹಿಂದೆ ಒಂದು ಲ್ಯಾಂಡ್ ಮಾಫಿಯಾ ಕೇಸಲ್ಲಿ ಸುಬ್ರಹ್ಮಣ್ಯ ರಾಜು ಅನ್ನೋರ್ ಕೊಲೆ ಆಯ್ತು. ಬಹುಶಃ ಈ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಅನ್ಸುತ್ತೆ. ನಾನು ಅವ್ರ ಮಿಸಸ್. ವಿಧಾನಸೌಧ ಹತ್ರ ಇರೋ ಚಾಲುಕ್ಯ ಸರ್ಕಲ್ ಹತ್ರ ನಮ್ಮ ಯಜಮಾನ್ರದು 5 ಎಕರೆ ಲ್ಯಾಂಡ್ ಇದೆ. ಇವತ್ತೇನಿಲ್ಲ ಅಂದ್ರೂ ಕನಿಷ್ಠ ಅದ್ರ ಬೆಲೆ 20 ಕೋಟಿ ರೂಪಾಯಿ. ನಮ್ಮ ಯಜಮಾನ್ರನ್ನ ಬಲಿ ತಗೊಂಡಿದ್ದು ಇದೇ ಜಾಗ. ಈ ಜಾಗದಲ್ಲಿ ಬಡ ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್ ಸೊಸೈಟಿ ಕಟ್ಟಬೇಕು ಅನ್ನೋದೇ ನಮ್ಮ ಯಜಮಾನ್ರ ಆಸೆ ಆಗಿತ್ತು. ಅವ್ರ ಆಸೆನೆ ಈಗ ನನ್ನ ಜೀವನದ ಗುರಿ. ಇದಿಷ್ಟಕ್ಕೂ ಅಡ್ಡ ಬರ್ತಾ ಇರೋದು ಆ ಬಿಲ್ಡರ್ ರಂಗಾರೆಡ್ಡಿ. ಇದವನ್ ಫೋಟೋಗ್ರಾಫ್. ಏನ್ ಗುರು, ಹೀರೋ ಇದ್ದಂಗಿದ್ಯಾ? ಎಷ್ಟು ಸಂಬಳ? 13,000. ಇದು ದಿನಕ್ಕೊಂದು 250 ಮೋಸ ಇಲ್ಲ. ಅದು ಇದು ಎಲ್ಲ ಲೆಕ್ಕ ಹಾಕಿದ್ರೆ ಒಂದ್ 20,000ನಾ? ಸಖತ್ತಾಗಿ ಯಾಮರ್ಸ್ಬಿಟ್ಟ ಗುರು ನನ್ ಮಗ ನಾಯ್ಡು. ನಮ್ಗೆ ತಿಂಗಳು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡ್ರು ಬರೀ 3,000 ಕೊಡೋನು. ಆಮೇಲೆ ತಂಗ್ಳು ಪಂಗ್ಳು ಅಳ್ಸಿದ್ದು ತಿನ್ಸ್ಬಿಟ್ಟು ಕೈ ತೊಳ್ಕೊಂಬಿಡವ್ನು. ಗುರು ಗುರು, ನಿಮ್ ಹೋಟ್ಲಲ್ಲಿ ಒಂದ್ ಕೆಲ್ಸ ಕೊಡ್ಸು ಗುರು. ಈ ನನ್ ಮಕ್ಳು ಸವಾಸ ಮಾಡ್ಬಿಟ್ಟು ಮಚ್ಚು ಲಾಂಗು ಹೊಡೆದಾಟ ಬರೀ ಇದೇ ಆಗ್ಬಿಟ್ಟೈತೆ. ನಾನ್ ಈ ಕೆಲಸ ಮಾಡೋದಕ್ಕೆ 4 ವರ್ಷ ಓದಿದ್ದೀನಿ. ಆಗಳು ಇದಕ್ಕೂ ಓದ್ಕೋಬೇಕಾ? ಹೌದು. ಎಲ್ಲೋಯ್ತದೆ ಜಪ್ಡಿ ಬುದ್ಧಿ. ಇದು ಅಫಿಷಿಯಲ್ ಹೋಟ್ಲು, ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡು. ಮುಚ್ಚಾಲೆ, ಏನ್ ನಾನ್ ಕಾಣ್ದಿರೋ ಹೋಟ್ಲಾ?
ಈಗ ನನ್ನಿಂದೇನು ಬಯಸ್ತೀರಿ? ನಮ್ಮ ಯಜಮಾನ್ರ ಆಸೆ ಪೂರೈಸೋದಕ್ಕೆ ನನಗೆ ನಿಮ್ ಸಹಕಾರ ಬೇಕು. ಅದಕ್ಕೆ ಪ್ರತಿಫಲವಾಗಿ ನೀವೇನ್ ಬಯಸ್ತಿರೋ ಅದನ್ನ ನಾನು ಕೊಡೋದಕ್ಕೆ ರೆಡಿ. ಬಾಬು 20 ಕೋಟಿ ರೂಪಾಯಿ ಡೀಲ್ ಬಂದಿದೆ. 10% ಕಮಿಷನ್ ಅಂದ್ರೂ 2 ಕೋಟಿ ರೂಪಾಯಿ.